ನಮಸ್ಕಾರ ತಮ್ಮೆಲ್ಲರಿಗೂ. ಇಂಜಿನಿಯರಿಂಗ್ ಡ್ರಾಯಿಂಗ್ ಮತ್ತು ಕಂಪ್ಯೂಟರ್ ಗ್ರಾಫಿಕ್ಸ್ ಕುರಿತು ನಮ್ಮ NPTEL ನ ಆನ್ಲೈನ್ ಸರ್ಟಿಫಿಕೇಶನ್ ಕೋರ್ಸ್ಗಳಿಗೆ ಸುಸ್ವಾಗತ. ನಾನು ರಾಜಾರಾಮ್, IIT ಖರಗ್ಪುರದ ಮೆಕ್ಯಾನಿಕಲ್ ಇಂಜಿನಿಯರ್. ನಾವು ಈಗ ಇಂಜಿನಿಯರಿಂಗ್ ಡ್ರಾಯಿಂಗ್ ಪರಿಚಯದ ಕುರಿತು ಮಾಡ್ಯೂಲ್ 1, ಲೆಕ್ಚರ್ ಸಂಖ್ಯೆ 6 ನಲ್ಲಿದ್ದೇವೆ. ಇಂದಿನ ತರಗತಿಯಲ್ಲಿ ನಾವು ವಿಶೇಷ ಡೈಮೆನ್ಷನಿಂಗ್ ವಿಷಯ ಮತ್ತು ಸಹಿಷ್ಣುತೆಗಳ ಪಠ್ಯಪುಸ್ತಕವನ್ನು ಸಂಕ್ಷಿಪ್ತವಾಗಿ ನೋಡುತ್ತೇವೆ. ನಾವು ಅನುಸರಿಸುತ್ತಿರುವುದು ಡೈಮೆನ್ಷನಿಂಗ್ ವಿಶೇಷ ಸಮಸ್ಯೆಗಳ ಮೇಲೆ ND ಭಟ್ ಅವರ ಇಂಜಿನಿಯರಿಂಗ್ ಡ್ರಾಯಿಂಗ್ ಆಗಿದೆ. ಕಳೆದ ಕ್ಲಾಸ್ನಲ್ಲಿ ನಾವು ಅದನ್ನು ಡೈಮೆನ್ಷನಿಂಗ್ ಮಾಡುವ ವಿವಿಧ ವಿಧಾನಗಳನ್ನು ನೋಡಲು ಪ್ರಯತ್ನಿಸಿದ್ದೇವೆ. ಉದಾಹರಣೆಗೆ, ಅದು ಬಹು ಹಂತಗಳನ್ನು ಹೊಂದಿರುವ ಒಂದು ಸಿಲಿಂಡರ್ ಆಗಿದ್ದರೆ, ಹೀಗೆ ವೀಕ್ಷಣೆಯ ಇನ್ನೊಂದು ಬದಿಯಲ್ಲಿ ನಾವು ಅದನ್ನು ಹಂತ 1 ರಂತೆ ಕಾಣುತ್ತೇವೆ. ಅದು ಡಯಾಮೀಟರ್ ಆಗಿದ್ದರೆ ಡಯಾಮೀಟರ್ ಅನ್ನು ನೋಡಲು ಪ್ರಯತ್ನಿಸಿ. ನಾವು ಚಿಹ್ನೆ ಪೈ ಮತ್ತು ಒಳಭಾಗವಾದ ಚಿಕ್ಕದನ್ನು ಮತ್ತು ಹೊರಗಿನ ದೊಡ್ಡದು, ನಾವು ಇದನ್ನು ನೋಡಲು ಒಂದು ದಾರಿಯನ್ನು ಪ್ರಯತ್ನಿಸುತ್ತೇವೆ. ಹೀಗಾಗಿ ಅವುಗಳ ವ್ಯಾಸದಿಂದ ಡೈಮೆನ್ಷನ್ ಇರಬೇಕು. ವಿಶೇಷವಾಗಿ ಅವು ಆಯತಗಳಾಗಿ ಕಂಡುಬರುವ ದೃಷ್ಟಿಕೋನಗಳಲ್ಲಿ ಡೈಮೆನ್ಷನ್ ಇರಬೇಕು. ಹೀಗೆ ನಾವು ಅನೇಕ ಸಿಲಿಂಡರ್ಗಳನ್ನು ಹೊಂದಿದ್ದರೆ ಅಂತಹ ರೀತಿಯ ವಿಷಯ ನಾವು ಈ ದೃಷ್ಟಿಕೋನದಿಂದ ನೋಡಿದರೆ ಅವು ಆಯತಗಳಂತೆ ಕಾಣುತ್ತವೆ. ಆ ಸಂದರ್ಭದಲ್ಲಿ ಡಯಾಮೀಟರ್ನಲ್ಲಿ ನಾವು ಅದನ್ನು ಈ ರೀತಿಯಲ್ಲಿ ತೋರಿಸಲಿದ್ದೇವೆ. ನಾವು ಸಾಮಾನ್ಯವಾಗಿ ಈ ದೃಷ್ಟಿಯಲ್ಲಿ ಡಯಾಮೀಟರ್ ಅನ್ನು ತೋರಿಸುವುದಿಲ್ಲ. ಎಲ್ಲವೂ ಇದರಿಂದ ಇರಬೇಕೆಂದು ಭಾವಿಸಲಾಗಿದೆ. ಹೀಗೆ ಇವೆರಡೂ ಒಂದೇ ಆಯಾಮಗಳನ್ನು ಹೊಂದಿವೆ. ಅಂತೆಯೇ ಇದು ಒಂದೇ ಡೈಮೆನ್ಷನ್. ಅದೇ ರೀತಿ ಈ ಒಂದು ಮತ್ತು ಇದು ಒಂದೇ ಡೈಮೆನ್ಷನ್ಗಳನ್ನು ಹೊಂದಿದೆ. ಹೀಗೆ ಇದನ್ನು ನಾವು ಒಂದು ವ್ಯೂವಾದ ಫ್ರಂಟ್ ವ್ಯೂ ಎಂದು ಕರೆಯುತ್ತೇವೆ ಮತ್ತು ಟ್ಯಾಂಪರ್ಡ್ ವೈಶಿಷ್ಟ್ಯಗಳಂತಹ ಏನಾದರೂ ಇದ್ದರೆ ಬಹುಶಃ ಇದು ಸೈಡ್ ವ್ಯೂ ಆಗಿದೆ. ಉದಾಹರಣೆಗೆ, ಇಲ್ಲಿ ನಾವು ಒಂದು ಆಯತವನ್ನು ಹೊಂದುವ ಬದಲು ಟೇಪರ್ಡ್ ಫೀಚರ್ ಅನ್ನು ಹೊಂದಿದ್ದೇವೆ. ಬಹುಶಃ ವಸ್ತುವು ಅಂತಹ ವೈಶಿಷ್ಟ್ಯವನ್ನು ಹೊಂದಿರಬಹುದು. ಆ ಸಂದರ್ಭದಲ್ಲಿ ನಾವು ಅದರ ಎತ್ತರವನ್ನು ತೋರಿಸುತ್ತೇವೆ ಮತ್ತು ಅದರ ಲೆಂತ್ 20 ಘಟಕಗಳು ಮತ್ತು 60 ಘಟಕಗಳನ್ನು, ಫ್ಲಾಟ್ ತುದಿಗಳು ಮತ್ತು ಅವುಗಳ ಟೇಪರ್ ಸ್ಲೋಪ್ನ ನಡುವಿನ ಒಂದು ಬದಿಯ ಅಂತರವನ್ನು ಫ್ಲಾಟ್ ಟೇಪರ್ ಚಿಹ್ನೆಯನ್ನು ಬಳಸಿ ತೋರಿಸುತ್ತೇವೆ. ನಾವು ಸಾಮಾನ್ಯವಾಗಿ ಇಲ್ಲಿ ಟೇಪರ್ ವೈಶಿಷ್ಟ್ಯಗಳಿಗೆ ಹೋಗುತ್ತೇವೆ ಮತ್ತು ನಾವು ಈ ಆಯಾಮಗಳನ್ನು ತೋರಿಸುತ್ತೇವೆ ಮತ್ತು ಟೇಪರ್ಡ್ ಆಕಾರದ ಸಂಕೇತದೊಂದಿಗೆ ಟೇಪರ್ ದಂತಹದನ್ನು ತೋರಿಸುತ್ತೇವೆ. ಇದು ನಾವು ತೋರಿಸುವ ಮಾರ್ಗವಾಗಿದೆ ಮತ್ತು ಈ ಟೇಪರ್ ಬಹುಶಃ ಆ ಅನುಪಾತದಲ್ಲಿ ಹೆಚ್ಚಾಗುತ್ತದೆ. ಇದು ನಾವು ಮುಂದೆ ಹೋಗುವ ಯಾವುದೇ ಟೇಪರ್ ವಸ್ತುಗಳು ಮತ್ತು ಅದನ್ನು ಇನ್ನೊಂದು ರೀತಿಯಲ್ಲಿ ತೋರಿಸುತ್ತೇವೆ. ಇದು ಒಂದು ಬದಿಯ ಎತ್ತರವನ್ನು ನೀಡುವುದನ್ನು ನೋಡೋಣ. ಬಹುಶಃ ಈ ಒಂದು ಲೆಂತ್ ಟೇಪರ್ ಮತ್ತು ಟೇಪರ್ಡ್ ಫೇಸ್ ಸ್ಲೋಪ್ ಆಗಿದೆ. ಹೀಗೆ ಟೇಪರ್ನ ಲೆಂತ್ 60 ಘಟಕಗಳು ಮತ್ತು ಇದು ಟೇಪರ್ ಆಗಿದೆ ಹಾಗೂ ಇದು ಹಾರಿಜಾಂಟಲ್ನೊಂದಿಗೆ 60 ಡಿಗ್ರಿ ಕೋನವನ್ನು ಮಾಡುತ್ತದೆ. ಹೀಗೆ ಈ ಟೇಪರ್ ಸಿಂಬಲ್ ರೇಷಿಯೋ ಇನ್ನೊಂದು ರೀತಿಯಲ್ಲಿ ಹೇಗೆ ಬದಲಾಗುತ್ತದೆ ಎನ್ನುವುದನ್ನು ನೀಡುವ ಮೂಲಕ ನಾವು ಅದನ್ನು ನಿಜವಾಗಿಯೂ ತೋರಿಸಬಹುದು. ಸ್ಲೋಪ್ ಮತ್ತು ಕೋನದ ಮೂಲಕ ಇವು ವಿಶೇಷ ಡೈಮೆನ್ಷನಿಂಗ್ಗೆ 2 ಮಾರ್ಗಗಳಾಗಿವೆ. ಅದೇ ರೀತಿ ನಮ್ಮಲ್ಲಿ ಥ್ರೆಡ್ ಸ್ಕ್ರೂಗಳು ಮತ್ತು ಬೇರೆಯವುಗಳು ಇದ್ದಲ್ಲಿ ನಾವು ನೇರವಾಗಿ ಡ್ರಾಯಿಂಗ್ಗಾಗಿ ನೇರವಾಗಿ ಥ್ರೆಡ್ಗಳನ್ನು ಹಾಕುವುದಿಲ್ಲ. ಆಯಾಮದ ಉದ್ದೇಶಕ್ಕಾಗಿ ಮತ್ತು ಇತರ ವಿಷಯಗಳಿಗಾಗಿ ನಾವು ಆ ರೀತಿಯಲ್ಲಿ ನಿರ್ದಿಷ್ಟ ಆಯಾಮಗಳನ್ನು ತೋರಿಸುತ್ತೇವೆ. ನೀವು ಅಂತಹ ರೀತಿಯ ವಿಷಯಗಳನ್ನು ನೋಡಿದಾಗ ಈ ಭಾಗಗಳು, ಇವುಗಳು ಎಳೆಗಳು ಎಂದು ಸೂಚಿಸುತ್ತದೆ. ಉದಾಹರಣೆಗೆ, ನೀವು ಪೆನ್ ಅನ್ನು ತೆಗೆದುಕೊಂಡರೆ ಅದನ್ನು 2 ಭಾಗಗಳಾಗಿ ತೆರೆಯಬಹುದಾಗಿದೆ. ಅದು ಯಾವಾಗಲೂ ಸ್ಕ್ರೂ ಮತ್ತು ದಾರದ ಸಂಯೋಜನೆಗಳನ್ನು ಹೊಂದಿರುತ್ತದೆ.
ಅದಕ್ಕಾಗಿಯೇ ಅವುಗಳಲ್ಲಿ ಒಂದು ಬಹುಶಃ ಬಾಹ್ಯ ಥ್ರೆಡ್ಗಳನ್ನು ಹೊಂದಿರಬಹುದು. ನೀವು ರೆನಾಲ್ಡ್ಸ್ ಪೆನ್ನ ಮುಂಭಾಗ ತೆಗೆದುಕೊಂಡರೆ, ನೀವು ಅನ್ಸ್ಕ್ರೂಯಿಂಗ್ ಮಾಡಿದ್ದರೆ, ಅದು ಯಾವಾಗಲೂ ನೀಲಿ ಬಣ್ಣದ ಭಾಗದ ಮೇಲೆ ಥ್ರೆಡ್ಗಳನ್ನು ಹೊಂದಿರುತ್ತದೆ. ಆದ್ದರಿಂದ ನೀವು ಬಾಹ್ಯ ಥ್ರೆಡ್ಗಳನ್ನು ತೆಗೆದುಕೊಂಡರೆ ಆ ಥ್ರೆಡ್ಗಳು, ಅದೇ ರೆನಾಲ್ಡ್ಸ್ ಪೆನ್, ಆ ಬಿಳಿ ಬಣ್ಣದ ಭಾಗದ ಒಳಗೆ ಅದರ ಒಳಗೆ ನೀವು ಥ್ರೆಡ್ಗಳನ್ನು ಹೊಂದುತ್ತೀರಿ. ಆ ರೀತಿಯ ವಸ್ತುಗಳನ್ನು ಆಂತರಿಕ ಥ್ರೆಡ್ಗಳು ಎಂದು ಕರೆಯಲಾಗುತ್ತದೆ. ಅದಕ್ಕಾಗಿಯೇ ನೀವು ಬೋಲ್ಟ್ಗಳು, ನಟ್ಗಳು, ಪೆನ್, ಸ್ಕ್ರೂಗಳು, ಕ್ಯಾಪ್ಗಳು ಮತ್ತು ಇತರ ರೀತಿಯ ವಸ್ತುಗಳಿಗೆ ಈ ಡೈಮೆನ್ಷನಿಂಗ್ಗಳನ್ನು ತೋರಿಸುತ್ತಿರುವಾಗ ಯಾವಾಗಲೂ ಬಾಹ್ಯ ಥ್ರೆಡ್ಗಳು ಮತ್ತು ಆಂತರಿಕ ಥ್ರೆಡ್ಗಳು ಇರುತ್ತವೆ. ಹೀಗೆ ಈ ಆಂತರಿಕ ಎಳೆಗಳನ್ನು ಮತ್ತು ಬಾಹ್ಯ ಎಳೆಗಳನ್ನು ತೋರಿಸುವ ವಿಭಿನ್ನ ಮಾರ್ಗಗಳಿವೆ. ಅದರ ಬಗ್ಗೆ ಮುಂದಿನ ತರಗತಿಗಳಲ್ಲಿ ನಾವು ಕಲಿಯುವ ಹೆಚ್ಚಿನ ವಿವರಗಳು. ಆದರೆ ನಾವು ಈ ರೀತಿಯ ಆಯತಾಕಾರದ ಭಾಗಗಳನ್ನು ನೋಡಿದಾಗಲೆಲ್ಲ, ಈ ಟ್ಯಾಪರಿಂಗ್ ಮತ್ತು ಒಂದು ರೀತಿಯ ಬಾಗಿದ ಮತ್ತು ರೇಖೆಗಳು, ಇದು ಎಳೆಗಳೊಂದಿಗೆ ವ್ಯವಹರಿಸಬೇಕು. ಮತ್ತು ಸಾಮಾನ್ಯವಾಗಿ ಈ ಥ್ರೆಡ್ಗಳನ್ನು ನಾವು ತೋರಿಸುವ ಮೆಟ್ರಿಕ್ ಎಂ ಭಾಗದಿಂದ ಎಂದು ಸೂಚಿಸುತ್ತದೆ. ಆ ಉದ್ದೇಶಕ್ಕಾಗಿ ಮೆಟ್ರಿಕ್ ಥ್ರೆಡ್ಗಳು ಎಂ ಚಿಹ್ನೆಯನ್ನು ಹೊಂದಿರಬಹುದು. ಬಹುಶಃ ಅದು 12 ಎಂಎಂ ಡಯಾಮೀಟರ್ ಅನ್ನು ಹೊಂದಿರಬಹುದು. ಹೀಗೆ ಅದು ಬಾಹ್ಯ ಥ್ರೆಡ್ಗಳಾಗಿದ್ದರೆ, ನಾವು ಅದನ್ನು ಬಾಹ್ಯ ಬದಿಯಿಂದ ತೋರಿಸುತ್ತೇವೆ. ಇದು ನಾವು ಹೊಂದಿರುವ ಥ್ರೆಡ್ವಾಗಿದೆ. ಅದಕ್ಕೆ ಎಂ12 ನಾವು ತೋರಿಸುತ್ತೇವೆ. ಇದು ಆ ರೆನಾಲ್ಡ್ಸ್ ಪೆನ್ ರ ವೈಟ್ ಕಲರ್ ಪೋರ್ಷನ್ನಂತೆ ಏನಾದರೂ ಇದ್ದರೆ ಅದು ಆಂತರಿಕ ಥ್ರೆಡ್ ಅನ್ನು ಹೊಂದಿರುತ್ತದೆ. ಆ ಸಂದರ್ಭದಲ್ಲಿ ನಾವು ಅದನ್ನು ತೋರಿಸಲಿದ್ದೇವೆ. ಅಂತೆಯೇ ಈ ಥ್ರೆಡ್ಗಳು, ಬೋಲ್ಟ್ಗಳು, ನಟ್ಗಳು ಮತ್ತು ಇತರ ರೀತಿಯ ವಸ್ತುಗಳು ಭಾಗಿಯಾಗಿದ್ದರೆ, ನಾವು ಸಾಮಾನ್ಯವಾಗಿ ಡ್ರಿಲ್ ಮಾಡಿದ ರಂಧ್ರದ ಆಳಕ್ಕೆ ಹೋಗುತ್ತೇವೆ. ಉದಾಹರಣೆಗೆ ಈ ವಸ್ತು ಒಳಗೆ ನೀವು ಥ್ರೆಡ್ ಅನ್ನು ಹೊಂದಿರುವ ರಂಧ್ರವಿದೆ. ಮತ್ತೆ ಆಳವು ಯಾವಾಗಲೂ ಅಗತ್ಯವಾಗಿರುತ್ತದೆ. ಉದಾಹರಣೆಗೆ ಇಲ್ಲಿ ಈ ಸಂದರ್ಭದಲ್ಲಿ 12 ಎಂಎಂ. ಆದ್ದರಿಂದ ಒಂದು ತುದಿಯಿಂದ ಇದನ್ನು 22 ಎಂಎಂ ಎಂದು ತೋರಿಸಲಾಗಿದೆ. ಹೀಗಾಗಿ ಇಲ್ಲಿಂದ ಇದು ಈ ಭಾಗದವರೆಗೆ 22 ಎಂಎಂ ಆಗಿದೆ. ಮತ್ತು ಪ್ರಾಯಶಃ ಥ್ರೆಡ್ ವಸ್ತುವಿನ ಗಾತ್ರವು ಆ ರಂಧ್ರಕ್ಕೆ ಇದೆ ಈ ಹಂತದವರೆಗೆ ರಚಿಸಬಹುದು. ಆದರೆ ಥ್ರೆಡ್ಡಿಂಗ್ ಅನ್ನು ಈ ಹಂತಕ್ಕೆ ಮಾತ್ರ ಮಾಡಲಾಗುತ್ತದೆ. ಮತ್ತೆ ಆ ಸಂದರ್ಭದಲ್ಲಿ ದಾರದ ಲೆಂತ್ 18 ಎಂಎಂ ಅನ್ನು ಸಹ ತೋರಿಸಬೇಕಾಗಿದೆ. ಇದು 18 ಎಂಎಂ. ಇದು ಥ್ರೆಡ್ಗಳು ಮತ್ತು ವಿಶೇಷ ಸ್ಕ್ರೂ ವೈಶಿಷ್ಟ್ಯಗಳು. ನಾವು ಅದನ್ನು ತೋರಿಸುತ್ತೇವೆ. ನಾವು ಯಾವಾಗಲೂ ಮುಂಭಾಗದ ವೀಕ್ಷಣೆ ಮತ್ತು ಅಡ್ಡ ವೀಕ್ಷಣೆಗಳು ನಂತಹ ವಿಭಿನ್ನ ದೃಷ್ಟಿಕೋನಗಳನ್ನು ತೋರಿಸುತ್ತೇವೆ, ಏಕೆಂದರೆ ಅದರ ದಾರದ ರೀತಿಯ ಒಂದು ವಸ್ತು ಬಾಹ್ಯ ಥ್ರೆಡ್. ನೀವು ಈ ಕಡೆಯಿಂದ ಅಥವಾ ಬಹುಶಃ ಈ ಕಡೆಯಿಂದ ನೋಡುತ್ತಿದ್ದರೆ ನಾವು ಥ್ರೆಡ್ಗಳನ್ನು ನೋಡುತ್ತಾ ಹೋದರೆ ಅವು ವೃತ್ತದಂತೆ ಕಾಣುತ್ತವೆ. ಹೀಗಾಗಿ ನಾವು ಆಂತರಿಕ ಡೈಮೆನ್ಷನ್ ಅನ್ನು ಹೊಂದಿದ್ದೇವೆ ಮತ್ತು ಮುಂದಿನ ತರಗತಿಗಳಲ್ಲಿ ಅದರ ಬಗ್ಗೆ ಹೆಚ್ಚಿನ ವಿವರಗಳನ್ನು ಕಲಿಯುತ್ತೇವೆ. ಸಾಮಾನ್ಯವಾಗಿ ನಾವು ಆ ಚಿಹ್ನೆಯನ್ನು ನೋಡುವ ಮೂಲಕ ಯಾವುದೇ ರೀತಿಯ ಡೈಮೆನ್ಷನಿಂಗ್ಗಾಗಿ ಚಿಹ್ನೆಗಳೊಂದಿಗೆ ಕಾಣುತ್ತೇವೆ. ಡ್ರಾಯಿಂಗ್ ಡಯಾಮೀಟರ್ ಅಥವಾ ಗೋಲಾಕಾರದ ಡಯಾಮೀಟರ್ ತ್ರಿಜ್ಯವನ್ನು ಒಳಗೊಂಡಿರುತ್ತದೆ ಎಂಬುದನ್ನು ಅರ್ಥಮಾಡಿಕೊಳ್ಳುವ ಸ್ಥಿತಿಯಲ್ಲಿರುತ್ತೇವೆ. ನಾವು ಪೈ ಅನ್ನು ಬಳಸುತ್ತಿದ್ದರೆ ಅದು ಡಯಾಮೀಟರ್ ಅನ್ನು ಪ್ರತಿನಿಧಿಸುತ್ತದೆ. ಅದು ಎಸ್ ಪೈ ಆಗಿದ್ದರೆ ಅದು ತ್ರಿಜ್ಯಕ್ಕೆ ಗೋಲಾಕಾರದ ವ್ಯಾಸವು. ನಾವು ಆರ್ನೊಂದಿಗೆ ಹೋಗುತ್ತೇವೆ ಮತ್ತು ಸ್ಪಿರಿಕಲ್ ರೇಡಿಯಸ್ ಅನ್ನು ನಾವು ಎಸ್ಆರ್ ಚಿಹ್ನೆಗಳನ್ನು ತೆಗೆದುಕೊಳ್ಳುತ್ತೇವೆ ಎಂದು ಸೂಚಿಸುತ್ತದೆ. ಇವುಗಳು ಸ್ಕ್ವೇರ್ ಘಟಕಗಳಾಗಿದ್ದರೆ ನಾವು ಸಿಂಬಲ್ ಸ್ಕ್ವೇರ್ಗಳನ್ನು ಬಳಸುತ್ತೇವೆ. ಕೆಲವೊಮ್ಮೆ ನಾವು ಸಿಲಿಂಡ್ರಿಕಲ್ ಆಕಾರದ ವಸ್ತುಗಳನ್ನು ಪ್ರತಿನಿಧಿಸಲು ಹೋಗಬಹುದು. ಆ ಸಂದರ್ಭದಲ್ಲಿ ನಾವು CYL ಅನ್ನು ಸಿಲಿಂಡರ್ಗಳಾಗಿ ಬಳಸುತ್ತೇವೆ. ಅದೇ ರೀತಿಯಾಗಿ ಪ್ಲೇಟ್ನಲ್ಲಿ ಈ ಬಹು ರಂಧ್ರಗಳನ್ನು ಮಾಡಿದಾಗಲೆಲ್ಲಾ ಪಿಚ್ ವ್ಯಾಸವನ್ನು ಪ್ರತಿನಿಧಿಸಲಾಗುತ್ತದೆ. ಆ ಸಂದರ್ಭದಲ್ಲಿ ನಾವು ಸಾಮಾನ್ಯವಾಗಿ PCD ಪಿಚ್ ಸರ್ಕಲ್ ಡಯಾಮೀಟರ್ಗಳೊಂದಿಗೆ ಹೋಗುತ್ತೇವೆ. ವಸ್ತುಗಳು ಸುಸಜ್ಜಿತವಾಗಿದ್ದರೆ ನಾವು EQSP ಸ್ಪೇಸ್ ರೀತಿಯ ವಿಷಯಗಳೊಂದಿಗೆ ಹೋಗುತ್ತೇವೆ. ಅದೇ ರೀತಿಯ ಇತರ ವಿಷಯಗಳು. ಇದು ಶಂಕುವಿನಾಕಾರದ ಟೇಪರ್ ಆಗಿದ್ದರೆ ನಾವು ಅದನ್ನು ಆ ರೀತಿಯಲ್ಲಿ ಬಳಸುತ್ತೇವೆ. ಅದು ಕೇವಲ ಫ್ಲಾಟ್ ಟೇಪರ್ ಆಗಿದ್ದರೆ ನಾವು ಅದನ್ನು ಈ ರೀತಿಯಲ್ಲಿ ಬಳಸುತ್ತೇವೆ. ಫ್ಲಾಟ್ ಟೇಪರ್ ಚಿಹ್ನೆಯಂತಹವು. ಇದು ಶಂಕುವಿನಾಕಾರದ ಟೇಪರ್ ಆಗಿದ್ದರೆ ನಾವು ಇದನ್ನು ಸಾಮಾನ್ಯವಾಗಿ ಥ್ರೆಡ್ಗಳು ಮತ್ತು ಇತರ ವಿಷಯಗಳಿಗಾಗಿ ಬಳಸುತ್ತೇವೆ. ಈ ಚಿಹ್ನೆಗಳನ್ನು ನಾವು ಸಾಮಾನ್ಯವಾಗಿ ನೋಡುತ್ತೇವೆ. ಎಂ ಅಂದರೆ ಮೆಟ್ರಿಕ್ ಥ್ರೆಡ್. ಇದು ಈ ಥ್ರೆಡ್ಗಳನ್ನು ರಚಿಸುವ ಒಂದು ವಿಧಾನ.
ವಿವಿಧ ರಂಧ್ರಗಳಿವೆ, ಹೀಗಾಗಿಯೇ ಇದು ಕೌಂಟರ್ನಂತಹ ವಿಷಯಗಳು ಕೌಂಟರ್ ವಸ್ತುಗಳನ್ನು ಹೊಂದಿವೆ ಮತ್ತು ಹೀಗೆ ವಿಶೇಷ ಚಿಹ್ನೆಗಳು ಇವೆ. ಜನರು ಸಾಮಾನ್ಯವಾಗಿ ಅದನ್ನು ಬಳಸುತ್ತಾರೆ. ಹೀಗೆ ನೀವು ಯಂತ್ರಶಾಸ್ತ್ರಜ್ಞರಿಗೆ ಡ್ರಾಯಿಂಗ್ ಅನ್ನು ತಿಳಿಸಲು ಬಯಸಿದರೆ ಈ ಘಟಕಗಳನ್ನು ಡೈಮೆನ್ಷನಿಂಗ್ಗೊಳಿಸುವ ಶೀಟ್ ಚಿಹ್ನೆಗಳನ್ನು ಚಿತ್ರಿಸುವುದು ಅತ್ಯಂತ ಮುಖ್ಯವಾದ ವಿಷಯವಾಗಿದೆ. ಈಗ ಡ್ರಾಯಿಂಗ್ಗಾಗಿ ಈ ಎಲ್ಲಾ ಆಯಾಮಗಳು 12 ಎಂಎಂ ಎಂದು ಹೇಳುವಂತೆ ಸಂಪೂರ್ಣವಾಗಿ ಉತ್ತಮವಾಗಿವೆ. ಆದರೆ ನಾವು 12 ಎಂಎಂ ರೀತಿಯ ವಸ್ತುವನ್ನು ತಯಾರಿಸಲು ಯಂತ್ರಶಾಸ್ತ್ರಜ್ಞರನ್ನು ಕೇಳುತ್ತಿದ್ದರೆ, ಬಹುಶಃ ಅದು ಲೆಂತ್ ಆಗಿರಬಹುದು, ಅದು ರಂಧ್ರವಾಗಿರಬಹುದು ಮತ್ತು ನಿಖರವಾಗಿ 12 ಎಂಎಂ ಮಾಡಲು ಸಾಧ್ಯವಿಲ್ಲ. ನಾವು ಯಂತ್ರಗಳೊಂದಿಗೆ ವ್ಯವಹರಿಸುತ್ತಿರುವುದರಿಂದ ಯಾವಾಗಲೂ ಪ್ಲಸ್ ಅಥವಾ ಮೈನಸ್ ವಿಚಲನಗಳು ಸಾಧ್ಯ. ಈ ಯಂತ್ರದ ಮೇಲೆ ಪ್ರಭಾವ ಬೀರುವ ಅನೇಕ ಅಂಶಗಳಿವೆ. ಉದಾಹರಣೆಗೆ ನಾನು 20 ಎಂಎಂನ ಸಿಲಿಂಡರ್ ಅನ್ನು ಮಾಡಲು ಬಯಸುವ ಟರ್ನಿಂಗ್ ಆಪರೇಷನ್ ಅನ್ನು ಮಾಡಲು ಬಯಸುತ್ತೇನೆ. ಅದರಲ್ಲಿ ಮೆಕ್ಯಾನಿಕಲ್ ಕಂಪನಗಳ ಕಾರಣದಿಂದಾಗಿ ಒಂದು ಸಣ್ಣ ವಿಚಲನ, ತಾಪಮಾನ ವ್ಯತ್ಯಾಸಗಳು, ನಾವು ಈ ಲೇತ್ ಮಷೀನ್ ಅನ್ನು ಹೇಗೆ ಉಪಯೋಗಿಸುತ್ತೇವೆ ಮತ್ತು ಇತ್ಯಾದಿ ವಿಷಯಗಳು ಬಗ್ಗೆ. ಅದು ಯಾವಾಗಲೂ ಅಧಿಕವಾಗಿರಬಹುದು, ಆ ವಸ್ತುವಿಗಿಂತ ಕಡಿಮೆ ಇರಬಹುದು. ಅನೇಕ ಅಂಶಗಳು ಈ ವಿಷಯಗಳ ಮೇಲೆ ಪ್ರಭಾವ ಬೀರಬಹುದು. ಅದಕ್ಕೆ 12 ಎಂಎಂ ಅಥವಾ 20 ಎಂಎಂ ಸಾಮಾನ್ಯವಾಗಿ ಸೂಚಿಸಲು ಒಳ್ಳೆಯದಲ್ಲ, ಯಾವಾಗಲೂ ನಮೂದಿಸುವುದು ಒಳ್ಳೆಯದು. 20 ಹಂತದಿಂದ 25 ಎಂಎಂ ಮತ್ತು 19.5 ಎಂಎಂ ಅಥವಾ ಬಹುಶಃ 20 ಪ್ಲಸ್ ಅಥವಾ ಮೈನಸ್ 0.05 ಎಂಎಂ ಅಂತಹ ಅಳತೆಯ ಆಯಾಮಗಳು ನಾವು ಪ್ರತಿನಿಧಿಸುವ ಆಯಾಮಗಳು. ಈ ಸಹಿಷ್ಣುತೆಯ ಬಗ್ಗೆ ನಾವು ಇನ್ನಷ್ಟು ಮಾಡೋಣ. ಈ ಸಹಿಷ್ಣುತೆಗಳ ಮೂಲ ವ್ಯಾಖ್ಯಾನ. ಇದು ಗಾತ್ರ ಮತ್ತು ಭಾಗ. ಜ್ಯಾಮಿತಿಯಲ್ಲಿ ನಿರ್ದಿಷ್ಟ ವ್ಯತ್ಯಾಸಕ್ಕೆ ಭರ್ತಿಯಾಗಿದೆ ಯಾವುದೇ ವಸ್ತುವಿಲ್ಲ. ನಿಖರವಾದ ಗಾತ್ರ ರಿಂದ ಮಾಡಲಾಗುವುದು ಮತ್ತು ಅದನ್ನು ಪುನರಾವರ್ತಿತ ರೀತಿಯಲ್ಲಿ ರೂಪಿಸುತ್ತದೆ. ನೀವು ಅದನ್ನು ಅನೇಕ ವಸ್ತುಗಳನ್ನು ಪುನರಾವರ್ತಿಸಲು ಬಯಸಿದರೆ ನೀವು ರಚಿಸಲು ಬಯಸುತ್ತೀರಿ, ಯಾವಾಗಲೂ ಅದರೊಳಗಿನ ವ್ಯತ್ಯಾಸಗಳಿವೆ. ಹೀಗೆ ಒಂದೇ ಗಾತ್ರದ ಮತ್ತು ರೇಖಾಗಣಿತದ ಒಂದೇ ವಸ್ತುವನ್ನು ಮಾಡಲು ನಿಖರವಾಗಿ ಸಾಧ್ಯವಿಲ್ಲ. ಮತ್ತೆ ಸಹಿಷ್ಣುತೆಗಳು ಅನುಮತಿಸುವ ವ್ಯತ್ಯಾಸವನ್ನು ಹೊಂದಿಸುತ್ತದೆ. ಅದಕ್ಕಾಗಿಯೇ ಯಾವುದೇ ಗುಣಮಟ್ಟದ ತಪಾಸಣೆ ಮತ್ತು ಮುಂದಿನ ಉದ್ದೇಶಕ್ಕಾಗಿ ಈ ಸಹಿಷ್ಣುತೆಯ ಮಿತಿಗಳನ್ನು ಕಟ್ಟುನಿಟ್ಟಾಗಿ ವಿಧಿಸಲಾಗುತ್ತದೆ. ಒಂದು ದೊಡ್ಡ ವ್ಯತ್ಯಾಸವಿದ್ದರೆ ಅದು ಭಾಗದ ಫಂಕ್ಷನಾಲಿಟಿ ಮೇಲೆ ಪರಿಣಾಮ ಬೀರಬಹುದು. ಉದಾಹರಣೆಗೆ ನಾವು ಸರಳವಾದ ರೆನಾಲ್ಡ್ಸ್ ಪೆನ್ ಅನ್ನು ತೆಗೆದುಕೊಳ್ಳುತ್ತಿದ್ದೇವೆ. ಅದನ್ನು ಸ್ಕ್ರೂ ಮತ್ತು ಇನ್ನೊಂದು ಭಾಗವಿದೆ ಎಂದು ಅಂದುಕೊಳ್ಳಿ. ಹೀಗೆ ನೀವು ಈ ರೆನಾಲ್ಡ್ಸ್ ಪೆನ್ ಅನ್ನು ಸ್ಕ್ರೂ ಮಾಡಲು ಪ್ರಯತ್ನಿಸುತ್ತಿರುವಾಗ ನೀಲಿ ಬಣ್ಣದ ಭಾಗವನ್ನು ಥ್ರೆಡ್ ತುಂಬಾ ಚಿಕ್ಕದಾಗಿದ್ದರೆ ಅದು ತಕ್ಷಣವೇ ಪೆನ್ ಅನ್ನು ಕಳೆದು ಹೋಗುತ್ತದೆ ಮತ್ತು ಈ ಭಾಗದ ಫಂಕ್ಷನಾಲಿಟಿಯು ತೀವ್ರವಾಗಿ ಪರಿಣಾಮ ಬೀರುತ್ತದೆ. ಬಹುಶಃ ಆ ಥ್ರೆಡ್ ತುಂಬಾ ದೊಡ್ಡದಾಗಿದ್ದರೆ ಬಹುಶಃ ಅದು ಸರಿಯಾಗಿ ಆ ವಸ್ತುವಿಗೆ ಹೊಂದಿಕೆಯಾಗುವುದಿಲ್ಲ. ಹೀಗೆ ಒಂದು ದೊಡ್ಡ ವ್ಯತ್ಯಾಸವು ಯಾವಾಗಲೂ ಈ ಭಾಗಗಳ ಫಂಕ್ಷನಾಲಿಟಿಯ ಮೇಲೆ ಪರಿಣಾಮ ಬೀರುತ್ತದೆ. ಉದಾಹರಣೆಗೆ ನಾವು ಬಳಸುವ ಫಿಂಗರ್ ರಿಂಗ್ಗಳು. ಅದು ತುಂಬಾ ದೊಡ್ಡದಾಗಿದ್ದರೆ ನಾವು ಆ ಉಂಗುರವನ್ನು ಸರಿಯಾಗಿ ಬಳಸುವ ಸ್ಥಿತಿಯಲ್ಲಿಲ್ಲ. ಅದು ತುಂಬಾ ಚಿಕ್ಕದಾಗಿದ್ದರೆ ಅದು ನಮ್ಮ ಬೆರಳಿಗೆ ಹೊಂದಿಕೆಯಾಗುವುದಿಲ್ಲ. ಮತ್ತೆ ಈ ಸಹಿಷ್ಣುತೆಯ ವಿಷಯಗಳ ಬಗ್ಗೆ ನೀವು ತೆಗೆದುಕೊಳ್ಳುವ ಯಾವುದೇ ವಸ್ತುವು ದೊಡ್ಡ ವ್ಯತ್ಯಾಸವಿದ್ದರೆ ಅದು ಭಾಗದ ಫಂಕ್ಷನಾಲಿಟಿಯ ಮೇಲೆ ತೀವ್ರವಾಗಿ ಪರಿಣಾಮ ಬೀರುತ್ತದೆ. ಹೀಗಿದ್ದರೂ ನೀವು ಅದನ್ನು ನಿಜವಾಗಿಯೂ ನಿಖರವಾಗಿ ಮಾಡಲು ಬಯಸಿದರೆ ನೀವು ತುಂಬಾ ಚಿಕ್ಕ ಬದಲಾವಣೆಯನ್ನು ಮಾಡಲಿದ್ದೀರಿ ಎಂದರ್ಥ. ಆಗ ಒಬ್ಬರು ಹೆಚ್ಚಿನ ಕಾಳಜಿ ವಹಿಸಬೇಕು ಮತ್ತು ಆ ಕಾಂಪೋನೆಂಟ್ ಅನ್ನು ಮಾಡಲು ಇದು ತುಂಬಾ ದುಬಾರಿಯಾಗಿದೆ. ಹೀಗೆ ಈ ಸಣ್ಣ ವ್ಯತ್ಯಾಸದೊಂದಿಗೆ ಒಬ್ಬರು ಎಚ್ಚರಿಕೆಯಿಂದ ಆಡಬೇಕಾಗಿದೆ. ಇದರಿಂದ ಒಂದು ಕಡೆ ಇದು ವೆಚ್ಚವನ್ನು ಹೆಚ್ಚಿಸುವುದಿಲ್ಲ, ಇದು ಸಮಯ ತೆಗೆದುಕೊಳ್ಳುತ್ತದೆ. ಉತ್ಪಾದನೆಗೆ ಅನುಗುಣವಾಗಿ ವಿತ್ತೀಯ ವಿಷಯಗಳ ದೃಷ್ಟಿಯಿಂದ ಆಗಿರಬಹುದು ವೆಚ್ಚ ಮತ್ತು ಅನೇಕ ವಿಷಯಗಳನ್ನು ತಯಾರಿಸಲು ನೀವು ಎಷ್ಟು ಪ್ರಮಾಣಗಳನ್ನು ಬಯಸುತ್ತೀರಿ. ಮತ್ತೆ ಸಾಮಾನ್ಯವಾಗಿ ಕೈಗಾರಿಕೆಗಳು ಸಣ್ಣ ವ್ಯತ್ಯಾಸವನ್ನು ಉತ್ತಮಗೊಳಿಸಲು ಪ್ರಯತ್ನಿಸುತ್ತವೆ ಮತ್ತು ದೊಡ್ಡ ವ್ಯತ್ಯಾಸ. ಸಹಿಷ್ಣುತೆಗಳು ಅವು ಮುಖ್ಯವಾಗಿದ್ದಾಗ ನಾವು ಪ್ರಮಾಣಿತ ಉದಾಹರಣೆಯನ್ನು ನೋಡೋಣ. ಉದಾಹರಣೆಗೆ ಮಷಿನಿಂಗ್ ಮೆಕ್ಯಾನಿಕಲ್ ಇಂಜಿನಿಯರ್ನಲ್ಲಿ ನಾವು ವಿಷಯಗಳನ್ನು ಅಸೆಂಬ್ಲಿಗಳಾಗಿ ಕರೆಯುತ್ತೇವೆ. ಇವುಗಳು ವೈಯಕ್ತಿಕ ಘಟಕಗಳು.
ನೀವು ಅವುಗಳನ್ನು ಸರಿಪಡಿಸುತ್ತೀರಿ, ಅಂತಿಮವಾಗಿ ಅದು ಉತ್ಪನ್ನದಂತೆ ಮಾಡುತ್ತದೆ. ನಾವು ಕನ್ನಡಕದಂತಹ ಉದಾಹರಣೆಯನ್ನು ಆರಿಸಿಕೊಳ್ಳೋಣ. ಇದು ವಿಶಿಷ್ಟವಾದ ಗಾಜನ್ನು ಒಳಗೊಂಡಿರುವ ಒಂದು ಅಸೆಂಬ್ಲಿಯಾಗಿದೆ. ಬಹುಶಃ ಫ್ರೇಮ್. ಇದು ಈ ಫ್ರೇಮ್ ಆಗಿರಬಹುದು. ಬಹುಶಃ ಕೀಲುಗಳು. ಸ್ಕ್ರೂಗಳನ್ನು ಹೊಂದಿರಬಹುದು, ಗಾಜಿನ ಸ್ಕ್ರೂಗಳು. ಮತ್ತು ಫ್ರೇಮ್. ಇವುಗಳನ್ನು ಈ ಸ್ಪೆಕ್ಟಕಲ ಭಾಗಗಳು ಎಂದು ಕರೆಯಲಾಗುತ್ತದೆ. ನೀವು ಅವುಗಳನ್ನು ಸರಿಯಾದ ರೀತಿಯಲ್ಲಿ ಕ್ಲಬ್ ಮಾಡಿದಾಗ, ನೀವು ಅಸೆಂಬ್ಲಿ ಅನ್ನು ಪಡೆಯುವ ಸ್ಥಿತಿಯಲ್ಲಿರುತ್ತೀರಿ. ಆ ಅಸೆಂಬ್ಲಿನ ಸ್ಪೆಕ್ಟಕಲ್ಸ್ ದಂತೆ ಫಂಕ್ಷನಾಲಿಟಿಯನ್ನು ಮಾಡುತ್ತದೆ. ಈಗ ನಾವು ಆ ಫ್ರೇಮ್ನಲ್ಲಿರುವ ವೈಯಕ್ತಿಕ ವಿಷಯವನ್ನು ನೋಡೋಣ. ಇದು ನಾವು ಗ್ಲಾಸ್ ಹಾಕಲು ಬಯಸುವ ಫ್ರೇಮ್. ಇದು ನಾವು ಈ ಗಾಜನ್ನು ತಯಾರಿಸೋಣ. ಈ ಗಾಜನ್ನು ನಾವು ಹೊಂದಿಕೊಳ್ಳಲು ಬಯಸುತ್ತೇವೆ. ಈ ಡೈಮೆನ್ಷನ್. ಮೊದಲನೆಯದಾಗಿ ಅದೇ ಡೈಮೆನ್ಷನ್ಗಳನ್ನು ಸಿದ್ಧಪಡಿಸುವುದು ಸುಲಭವಲ್ಲವಾದರೆ, ನಾವು ಈ ಡೈಮೆನ್ಷನ್ ಅನ್ನು ನೋಡೋಣ. ನಾವು ಅದನ್ನು ಸರಿಪಡಿಸುವ ವಿಷಯದಲ್ಲಿ ಒಂದು ಸಣ್ಣ ವ್ಯತ್ಯಾಸವನ್ನು ಮಾಡಿದರೂ ಸಹ, ಮೆಕ್ಯಾನಿಕಲ್ ಒತ್ತಡಗಳು ಬಹುಶಃ ತಿರುಚಿದಂತಿರಬಹುದು. ಹೀಗೆ ಈ ಗಾಜನ್ನು ಒಳಗೆ ಅಳವಡಿಸುವಂತಹ ಮುಖ್ಯ ಫಂಕ್ಷನಾಲಿಟಿಯು ನಾವು ಅದನ್ನು ಸಾಧಿಸಲು ಸಾಧ್ಯವಿಲ್ಲದಿರಬಹುದು. ಮೆಕ್ಯಾನಿಕಲ್ ಒತ್ತಡಗಳು ಬಹುಶಃ ತಾಪಮಾನ ವ್ಯತ್ಯಾಸಗಳಲ್ಲಿ ಹೆಚ್ಚಳವಾಗಬಹುದು, ಅಥವಾ ಬಹುಶಃ ಮೇಲ್ಮೈ ಸವೆತಗಳು ಮತ್ತು ಇತರ ವಿಷಯಗಳು ಅದರ ಫಂಕ್ಷನಾಲಿಟಿಯನ್ನು ತೀವ್ರವಾಗಿ ಪರಿಣಾಮ ಬೀರಬಹುದು. ಆದರೆ ನಾವು ಅದನ್ನು ಚಿಕ್ಕದಾಗಿಸಲು ಹೋದರೆ, ಇದು ಚಿಕ್ಕ ಆಕಾರದಾಗಿದೆ. ಆದರೆ ಇದು ದೊಡ್ಡದಾಗಿದೆ, ಅದು ಆ ವಸ್ತುವಿನಿಂದ ಹೊರಬರುತ್ತದೆ. ಇದು ತುಂಬಾ ದೊಡ್ಡದಾಗಿದ್ದರೆ, ಅದು ದೊಡ್ಡದಾಗಿದ್ದರೆ, ಮತ್ತು ಇದು ಚಿಕ್ಕದಾಗಿದ್ದರೆ, ಅದು ನಿಜವಾಗಿಯೂ ಹೊಂದಿಕೊಳ್ಳುವುದಿಲ್ಲ. ಮತ್ತೆ ಈ ಭಾಗಗಳು ಯಾವಾಗಲೂ ಒಟ್ಟಿಗೆ ಹೊಂದಿಕೊಳ್ಳುವುದಿಲ್ಲ. ಅವುಗಳ ಆಯಾಮಗಳು ಮೌಲ್ಯಗಳ ನಿರ್ದಿಷ್ಟ ವ್ಯಾಪ್ತಿಯೊಳಗೆ ಬರದಿದ್ದರೆ, ಉದಾಹರಣೆಗೆ ಈ ಡೈಮೆನ್ಷನ್ 25 mm ಎಂದು ಪರಿಗಣಿಸೋಣ. ಇದು 25 mm ಸರಿಯಾಗಿ ಹೊಂದಿಕೊಳ್ಳುತ್ತದೆ. ಬಹುಶಃ ನೀವು ಇದನ್ನು ತಯಾರಿಸುವಾಗ 25.1 mm ನಿಂದ 24.9 mm ವರೆಗೆ ಆ ವ್ಯಾಪ್ತಿಯಲ್ಲಿ. ಇದು 25 ಆಗಿದ್ದರೆ ಅದು ಆ ವಸ್ತುವಿಗೆ ಸರಿಹೊಂದುತ್ತದೆ. 26 ಆಗಿದ್ದರೆ ಖಂಡಿತವಾಗಿಯೂ ಅದು ಆ ವಸ್ತುವಿಗೆ ಹೊಂದಿಕೆಯಾಗುವುದಿಲ್ಲ. ಅದನ್ನು ಸರಿಹೊಂದಿಸಲು ಬೇರೆ ಮಾರ್ಗಗಳನ್ನು ಮಾಡಬೇಕು. ಹೀಗೆ ಭಾಗಗಳ ಆಯಾಮಗಳು ಮೌಲ್ಯಗಳ ನಿರ್ದಿಷ್ಟ ವ್ಯಾಪ್ತಿಯೊಳಗೆ ಬರದಿದ್ದರೆ ಸಾಮಾನ್ಯವಾಗಿ ಒಟ್ಟಿಗೆ ಹೊಂದಿಕೆಯಾಗುವುದಿಲ್ಲ. ಉದಾಹರಣೆಗೆ, ನಿಮ್ಮ ಗಾಜಿನ ಒಂದನ್ನು ನೀವು ಒಡೆದಿರಿ. ನೀವು ಅದನ್ನು ಬದಲಾಯಿಸಲು ಬಯಸುತ್ತೀರಿ. ನೀವು ಅದನ್ನು ಬದಲಾಯಿಸಲು ಬಯಸುತ್ತೀರಿ. ಬದಲಿ ಭಾಗವನ್ನು ಬಳಸಿದರೆ ಇದು ಕೆಲವು ಮಿತಿಗಳ ಒಳಗೆ ಮೂಲ ಭಾಗದ ನಕಲು ಆಗಿರಬೇಕು. ಆದ್ದರಿಂದ ಕೈಗಾರಿಕೆಗಳು ಈ ರೀತಿಯ ಉತ್ಪನ್ನಗಳನ್ನು ಮಲ್ಟಿಪ್ಲಿಕೇಶನ್ ಮಾಡಿದಾಗ, ಅನೇಕ ಭಾಗಗಳು ಈ ಸಹಿಷ್ಣುತೆಯೊಂದಿಗೆ ಬಹಳ ಜಾಗರೂಕರಾಗಿರಬೇಕು. ಪುನರಾವರ್ತನೆಯು ತುಂಬಾ ಅವಶ್ಯಕವಾಗಿದೆ, ಏಕೆಂದರೆ ನೀವು ಅದನ್ನು ಮುರಿದಿದ್ದೀರಿ ಮತ್ತು ನೀವು ಅದನ್ನು ಬದಲಾಯಿಸಲು ಬಯಸುತ್ತೀರಿ. ಮತ್ತೆ ಅದನ್ನು ಬದಲಾಯಿಸಲು ನಿಮಗೆ ನಿಖರವಾದ ಆಯಾಮಗಳ ಒಂದೇ ರೀತಿಯ ಕಾಂಪೊನೆಂಟ್ ಬೇಕಾಗುತ್ತದೆ. ಅದು ಸಾಧ್ಯವಾಗದಿದ್ದರೆ ಈ ಸಹಿಷ್ಣುತೆಗಳೊಂದಿಗೆ ಏನಾದರೂ ಮಾಡಬೇಕಾಗುತ್ತದೆ. ಇದರ ಸಾಮಾನ್ಯ ಅಭ್ಯಾಸದ ವೆಚ್ಚವು ಸಾಮಾನ್ಯವಾಗಿ ಹೆಚ್ಚಾಗುತ್ತದೆ. ಸಣ್ಣ ಸಹಿಷ್ಣುತೆಗಳೊಂದಿಗೆ ಇದೆ. ಸಣ್ಣ ಸಹಿಷ್ಣುತೆಯು ಅದನ್ನು ಸಣ್ಣ ಸಹಿಷ್ಣುತೆಯೊಂದಿಗೆ ಭಾಗಗಳನ್ನು ಮಾಡಲು ವೆಚ್ಚದಲ್ಲಿ ಘಾತೀಯ ಹೆಚ್ಚಳಕ್ಕೆ ಕಾರಣವಾಗುತ್ತದೆ. ಆಗಾಗ್ಗೆ ಉತ್ಪಾದನಾ ವಿಶೇಷ ವಿಧಾನಗಳು ಆದರೆ ವೆಚ್ಚಕ್ಕೆ ಮಾತ್ರವಲ್ಲ, ನಾವು ಅದನ್ನು ತಯಾರಿಸಲು ಬಹಳ ಚಿಕ್ಕ ಸಹಿಷ್ಣುತೆಯ ಮೌಲ್ಯಗಳಿಗೆ ಹೋದರೆ, ನಮಗೆ ಸಣ್ಣ ಸಹಿಷ್ಣುತೆಗಳೊಂದಿಗೆ ವಿಶೇಷ ಸಲಕರಣೆಗಳ ಭಾಗಗಳು ಬೇಕಾಗುತ್ತವೆ. ಆಗಾಗ್ಗೆ ಹೆಚ್ಚಿನ ಪರಿಶೀಲನೆ ಅಗತ್ಯವಿರುತ್ತದೆ.
ಮತ್ತು ಭಾಗಗಳನ್ನು ತಿರಸ್ಕರಿಸಲು ಅವಕಾಶ ನೀಡುತ್ತದೆ. ಅಂತಹ ಸಣ್ಣ ಸಹಿಷ್ಣುತೆಗಳನ್ನು ದಿನದ ಅಂತ್ಯದಲ್ಲಿ ಕಾಳಜಿ ವಹಿಸಲು ನಾವು ಎಷ್ಟು ಕಾಳಜಿಯನ್ನು ತೆಗೆದುಕೊಳ್ಳಬಹುದು? ಅದು ತಪಾಸಣೆಯ ಮೂಲಕ ಮಾಡಬೇಕಾಗುತ್ತದೆ. ಅಗತ್ಯವಿರುವ ಸಹಿಷ್ಣುತೆಗಳಿಂದ ಸಣ್ಣ ವಿಚಲನವು ಭಾಗವು ತಿರಸ್ಕರಿಸಲ್ಪಡುವ ಹೆಚ್ಚಿನ ಅಗತ್ಯವಿದೆ. ಹೀಗೆ ಸಣ್ಣ ಸಹಿಷ್ಣುತೆ ಯಾವಾಗಲೂ ಹೆಚ್ಚಿನ ಪರಿಶೀಲನಾ ವಸ್ತುವನ್ನು ಹೊಂದಿರುತ್ತದೆ ಮತ್ತು ಅನೇಕ ಭಾಗಗಳನ್ನು ತಿರಸ್ಕರಿಸುವ ಸಾಧ್ಯತೆ ಹೆಚ್ಚಿದೆ. ಸಣ್ಣ ಸಹಿಷ್ಣುತೆಯನ್ನು ಹೊಂದಿರುವುದು ಉತ್ತಮ ಅಭ್ಯಾಸವಾಗಿದ್ದರೂ ಅದು ಸ್ವತಃ ಸವಾಲಿನದ್ದಾಗಿದ್ದರೂ ಈ ಸಹಿಷ್ಣುತೆಯನ್ನು ನಾವು ವಿಭಿನ್ನ ರೀತಿಯಲ್ಲಿ ನಿರ್ದಿಷ್ಟಪಡಿಸುತ್ತೇವೆ. ಉದಾಹರಣೆಗೆ, ಇದು ಗಾತ್ರದ ಮೇಲೆ ಆಧಾರಿತವಾಗಿರಬಹುದು, ಇದು ರೇಖಾಗಣಿತವನ್ನು ಸಹ ಆಧರಿಸಿದೆ. ನಾವು ಅದನ್ನು ನೋಡೋಣ. ಇದು ಅನುಮತಿಸಲಾದ ವ್ಯತ್ಯಾಸವನ್ನು ನಿರ್ದಿಷ್ಟಪಡಿಸುವ ಡೈಮೆನ್ಷನ್ನಲ್ಲಿ ನಿರ್ದಿಷ್ಟಪಡಿಸುತ್ತದೆ, ಅಂದರೆ ಇದು ಲೆಂತ್, ಅಗಲ, ಎತ್ತರ ಅಥವಾ ಡಯಾಮೀಟರ್ ಇತ್ಯಾದಿಗಳನ್ನು ಡ್ರಾಯಿಂಗ್ನಲ್ಲಿ ನೀಡಬಹುದು. ನಾವು ಅವುಗಳ ಬಗ್ಗೆ ಮಾತನಾಡುವಾಗ ಈ ರೀತಿಯ ವಿಷಯಗಳು ಗಾತ್ರದಲ್ಲಿರುತ್ತವೆ. ಸಹಿಷ್ಣುತೆಗಳು ಜಾಮೆಟ್ರಿಕ್ ಬಗ್ಗೆ ಅಲ್ಲದೆ ನಾವು ಜಾಮೆಟ್ರಿಕ್ ಟಾಲರೆನ್ಸಿಂಗ್ಗಾಗಿ ಈ ಸಹಿಷ್ಣುತೆಯ ಬಗ್ಗೆ ಮಾತನಾಡುತ್ತೇವೆ. ಇದು ಅದರ ಗಾತ್ರದಿಂದ ಪ್ರತ್ಯೇಕವಾಗಿರುವ ಭಾಗದ ಜಾಮೆಟ್ರಿಕ್ ಸಹಿಷ್ಣುತೆಯ ನಿರ್ದಿಷ್ಟತೆಗೆ ಅನುಮತಿಸುತ್ತದೆ. ನಾನು ಆಯತವನ್ನು ಡ್ರಾ ಮಾಡಲು ಬಯಸುತ್ತೇನೆ, ಆದರೆ ಬಹುಶಃ ಸಣ್ಣ ವ್ಯತ್ಯಾಸವಿದೆ. ಇದು ಟ್ರೆಪೆಜಿಯಂ ರೀತಿಯ ವಿಷಯದಂತೆ ಕಾಣಬಹುದು. ಈ ವ್ಯತ್ಯಾಸಗಳು ತುಂಬಾ ಚಿಕ್ಕದಾಗಿದೆ. ಅಂತಹ ರೀತಿಯ ವಿಷಯವನ್ನು ಸ್ಕ್ವೇರ್ ಆಕಾರದಲ್ಲಿ ಹೊಂದುವ ಬದಲು ಬಹುಶಃ ಈ ಟ್ರೆಪೆಜಾಯಿಡಲ್ ರೀತಿಯ ವಿಷಯವನ್ನು ಸಹ ಸಹಿಸಿಕೊಳ್ಳಲಾಗುತ್ತದೆ ಮತ್ತು ನಾವು ಜಾಮೆಟ್ರಿಕ್ ಸಹನೆಗಳನ್ನು ಸಾಲುಗಳು, ಉದ್ದಗಳು, ಡಯಾಮೀಟರ್ ನಾವು ಗಾತ್ರ ಸಹಿಷ್ಣುತೆಗಳು ಎಂದು ಕರೆಯುವ ವಿಷಯದ ದೃಷ್ಟಿಯಿಂದ ಆಗಿದೆ. ನಾನು ಹೇಳಿದಂತೆ ನಾವು ಸಿಲಿಂಡರ್ ನಂತಹದನ್ನು ತಯಾರಿಸಲು ಬಯಸುತ್ತೇವೆ, ಆದರೆ ಇದು ಸ್ವಲ್ಪ ಅಂಡಾಕಾರದಂತೆ ಕಾಣಬಹುದು. ಆ ರೀತಿಯ ವಿಷಯಗಳು ಜಾಮೆಟ್ರಿಕ್ ಸಹಗಳಾಗಿವೆ. ಜಾಮೆಟ್ರಿಕ್ ಡೈಮೆನ್ಷನ್ ಅನ್ನು ಕಾಪಾಡಿಕೊಳ್ಳಬೇಕು ಮತ್ತು ಸಹಿಷ್ಣುತೆಯು ಒಂದು ಭಾಗದ ವಿಭಿನ್ನ ಜಾಮೆಟ್ರಿಕ್ ಲಕ್ಷಣಗಳನ್ನು ಕಂಟ್ರೋಲ್ ಮಾಡಲು ವಿಶೇಷ ಚಿಹ್ನೆಗಳನ್ನು ಬಳಸುತ್ತದೆ. ಆದರೂ ನಾವು ಅಗಲ, ಎತ್ತರದ, ಡಯಾಮೀಟರ್ದಂತಹ ಗಾತ್ರದಲ್ಲಿ ಸ್ಪಷ್ಟವಾಗಿ ಉಲ್ಲೇಖಿಸುತ್ತಿದ್ದೇವೆ ಮತ್ತು ಬಹುಶಃ ವೃತ್ತದಿಂದ ಸ್ವಲ್ಪ ದೀರ್ಘವೃತ್ತ ಅಥವಾ ಅಂಡಾಕಾರದ ರೀತಿಯ ವಸ್ತುಗಳನ್ನು ನಾವು ವಿಶೇಷ ರೀತಿಯ ಚಿಹ್ನೆಗಳನ್ನು ಬಳಸುತ್ತೇವೆ. ಅಂದರೆ ಆ ಹಂತದವರೆಗೆ ಅನುಮತಿಸಲಾಗಿದೆ ಒಂದೇ ಡೈಮೆನ್ಷನ್. ಸಹಿಷ್ಣುತೆಯನ್ನು ಡೈಮೆನ್ಷನ್ದೊಂದಿಗೆ ನಿರ್ದಿಷ್ಟಪಡಿಸಬಹುದು ಮತ್ತು ಸಹಿಷ್ಣುತೆಯನ್ನು ಹೇಗೆ ಪ್ರತಿನಿಧಿಸಬೇಕು ಎಂಬುದನ್ನು ನಾವು ಶೀಘ್ರದಲ್ಲೇ ನೋಡೋಣ. ನಾವು ಗಮನಿಸಬೇಕಾದ ಒಂದು ವಿಷಯವೆಂದರೆ ಸಹಿಷ್ಣುತೆಯು ಮೇಲಿನ ಮತ್ತು ಕೆಳಗಿನ ಮಿತಿಗಳ ನಡುವಿನ ಒಟ್ಟು ವ್ಯತ್ಯಾಸವಾಗಿದೆ. ನಾನು ಮೇಲ್ಭಾಗದಲ್ಲಿ 25 mm ಎಂದು ಹೇಳಿದರೆ ನಾನು ನಿಜವಾಗಿಯೂ ಯಾವ ಮಟ್ಟದವರೆಗೂ ಹೋಗಬಹುದು. ಕೆಳಗಿನ ಭಾಗದಲ್ಲಿ ಯಾವ ಮಟ್ಟಕ್ಕೆ ನಾನು ನಿಜವಾಗಿಯೂ ಆ ಡೈಮೆನ್ಷನ್ದೊಂದಿಗೆ ಹೋಗಬಹುದು, ಅದು 24.9 ಅಥವಾ ಇದು 24.99 ಅಥವಾ ಇದು 25.01 ಅಥವಾ 25.1. ಅಂತಹ ರೀತಿಯ ಮೇಲಿನ ಕೆಳಗಿನ ಮಿತಿಗಳು ಏನಾದರೂ ಈ ಒಟ್ಟು ವ್ಯತ್ಯಾಸದೊಂದಿಗೆ ವ್ಯವಹರಿಸಬೇಕು. ನಾವು ಇಲ್ಲಿ ಒಂದು ಉದಾಹರಣೆಯನ್ನು ನೋಡೋಣ. ನಾವು ಡ್ರಾಯಿಂಗ್ ಶೀಟ್ ಅನ್ನು ಹೊಂದಿದ್ದೇವೆ, ಅದರಲ್ಲಿ ಹಲವು ಘಟಕಗಳನ್ನು ಉಲ್ಲೇಖಿಸಲಾಗಿದೆ. ಉದಾಹರಣೆಗೆ ಟರ್ನಿಂಗ್ ಆಪರೇಷನ್, ಚಾಕ್ ಸ್ಕ್ರೂಗಳು ಮತ್ತು ಇತರ ವಸ್ತುಗಳನ್ನು ಇಲ್ಲಿ ಪ್ರತಿನಿಧಿಸಲಾಗುತ್ತದೆ. ಉದಾಹರಣೆಗೆ ನಾವು ಇದನ್ನು ತೆಗೆದುಕೊಳ್ಳೋಣ. ನಾವು ಪ್ಲಸ್ ಅಥವಾ ಮೈನಸ್ .005 ಯೂನಿಟ್ಗಳೊಂದಿಗೆ ಡಯಾಮೀಟರ್ 1.375 ಯೂನಿಟ್ಗಳನ್ನು ಪ್ರತಿನಿಧಿಸುವ ಪೈಯಂತಹದನ್ನು ನೋಡಬಹುದು. ಅದೇ ರೀತಿ ನಾವು ಈ 1.120 ಪ್ಲಸ್ ಅಥವಾ ಮೈನಸ್ .005 ಅನ್ನು ನೋಡೋಣ. ಅದೇ ರೀತಿಯಲ್ಲಿ ನಾವು ಈ ಡಯಾಮೀಟರ್ ಪೈ 2.75 ಪ್ಲಸ್ ಅಥವಾ ಮೈನಸ್ .02 ಅನ್ನು ನೋಡೋಣ. ಹೀಗೆ ಮಷಿನಿಂಗ್ ಅನ್ನು ಮಾಡಿದಾಗ ಮತ್ತು ಬಹುಶಃ ಈ ಎಂಜಿನಿಯರಿಂಗ್ ಡ್ರಾಯಿಂಗ್ ಶೀಟ್ ಮೂಲಕ ಉತ್ಪನ್ನವು ಹೊರಬರುತ್ತದೆ. ಇದು ಗುಣಮಟ್ಟದ ಪರಿಶೀಲನೆ ಮಾಡಿದಾಗ, ಮುಖ್ಯವಾಗಿ ಗುಣಮಟ್ಟದ ಕಂಟ್ರೋಲ್ ಗ್ಯಾಸ್ ಪರಿಶೀಲನೆ, ಈ ಸಹಿಷ್ಣುತೆಗಳನ್ನು ಪೂರೈಸಿದೆಯೇ ಅಥವಾ ಆ ವಸ್ತುವಿಗೆ ಇಲ್ಲವೇ ಎಂಬುದನ್ನು ಪರಿಶೀಲಿಸಿ. ಯಾರಾದರೂ ಆ ಬಾಹ್ಯ ವೃತ್ತದ ಡಯಾಮೀಟರ್ ಅನ್ನು ಅಳೆಯುತ್ತಿದ್ದರೆ
ಅದು 2.75 ಆಗಿದ್ದರೆ ಅದು 2.77 ನಂತೆ ಇದ್ದರೆ ಅದು ಸಂಪೂರ್ಣವಾಗಿ ಉತ್ತಮವಾಗಿರುತ್ತದೆ. ಅದು 2.73 ಘಟಕಗಳಾಗಿದ್ದರೆ ಅದು ಸಂಪೂರ್ಣವಾಗಿ ಉತ್ತಮವಾಗಿರುತ್ತದೆ. ಏಕೆಂದರೆ ಈ ಪ್ಲಸ್ ಅಥವಾ ಮೈನಸ್ .02 ಯಾವುದಾದರೂ 2.78 ಅಥವಾ ಬಹುಶಃ 8 ಅನ್ನು ಪ್ರತಿನಿಧಿಸಿದರೆ ಅವರು ಅದನ್ನು ಫಾರ್ವರ್ಡ್ ಮಾಡಿದರೆ ಅವು ಆ ಭಾಗವನ್ನು ತಿರಸ್ಕರಿಸುತ್ತವೆ. ಹೀಗೆ ಆ ಉದ್ದೇಶಕ್ಕಾಗಿ ಈ ಸಹಿಷ್ಣುತೆಗಳು ಯಾವಾಗಲೂ ಸಹಾಯಕವಾಗಿರುತ್ತದೆ. ಅದೇ ರೀತಿ ನಾವು ಇದನ್ನು ನೋಡೋಣ. ಅದರ ಅಗತ್ಯವಿಲ್ಲ. ನೀವು ಯಾವಾಗಲೂ ಪ್ಲಸ್ ಅಥವಾ ಮೈನಸ್ .02 ಅನ್ನು ಧನಾತ್ಮಕ ಬದಿಯಲ್ಲಿ ಮತ್ತು ಋಣಾತ್ಮಕ ಬದಿಯಲ್ಲಿ ಹೊಂದಿರುತ್ತೀರಿ. ಕೆಲವೊಮ್ಮೆ ಧನಾತ್ಮಕ ಬದಿಯಲ್ಲಿ ಆದ್ಯತೆ ನೀಡಲಾಗುತ್ತದೆ ಆದರೆ ನೀವು ವಿಷಯಗಳನ್ನು ಹೊಂದಿಸಲು ಬಯಸಿದಾಗ ನಕಾರಾತ್ಮಕ ಬದಿಯಲ್ಲಿ ಅಲ್ಲ ಮತ್ತು ಅದು ವಸ್ತುವಿಗಿಂತ ಕಡಿಮೆಯಿದ್ದರೆ ಅದು ತುಂಬಾ ಬಿಗಿಯಾದ ರೀತಿಯ ವಸ್ತುವಾಗಿರುತ್ತದೆ. ಉದಾಹರಣೆಗೆ ಮೇಲೆ ಏನಾದರೂ ಇದು ವಸ್ತುವಾಗಿದ್ದರೆ ನಾನು ಈ ಡೈಮೆನ್ಷನ್ಗಳನ್ನು ಅಥವಾ ಬಹುಶಃ ಇದನ್ನು ಹೆಚ್ಚು ಸೂಕ್ತವಾದ ರೀತಿಯಲ್ಲಿ ಅಳೆಯಲು ಹೋಗುತ್ತಿರುವಾಗ ಈಗ ಸಿಲಿಂಡರ್ ಅನ್ನು ಹಾಕಲು ಬಯಸುತ್ತೇನೆ. ನನಗೆ 25 mm ಬೇಕಾದರೆ 25.01 ಕ್ಕಿಂತ ಹೆಚ್ಚಿನದಕ್ಕೆ ಆದ್ಯತೆ ನೀಡಲಾಗುತ್ತದೆ ಆದರೆ ನಾನು 25.1 ಕ್ಕಿಂತ ಕೆಳಗೆ ಹೋದರೆ ಅದು ಇಲ್ಲಿ ಎಲ್ಲೋ ಇರುತ್ತದೆ. ಹೀಗಾಗಿ ಈ ಸಿಲಿಂಡರ್ ಅನ್ನು ಆ ವಸ್ತುವಿನೊಳಗೆ ಪ್ರವೇಶಿಸಲಾಗುವುದಿಲ್ಲ. ಮತ್ತೆ ಕೆಲವೊಮ್ಮೆ ಈ ಕೆಳಗಿನ ಆಯಾಮಗಳನ್ನು 0 ನಂತೆ ಕಟ್ಟುನಿಟ್ಟಾಗಿ ವಿಧಿಸಲಾಗುತ್ತದೆ. ಅದು ಆ ರೀತಿಯ ವಸ್ತುಗಳಾಗಿದ್ದರೆ ಅದು ಸಂಪೂರ್ಣವಾಗಿ ಸರಿಯಾಗಿರುತ್ತದೆ. ಅದೇ ವಿಷಯಕ್ಕೆ ನಾವು ಸಿಲಿಂಡರ್ ಬಗ್ಗೆ ಮಾತನಾಡುತ್ತಿದ್ದರೆ ವಸ್ತುವಿದ್ದರೆ ಅದನ್ನು ಸರಿಪಡಿಸಬೇಕು. ನಾನು 25 ಎಂಎನ್ನೊಂದಿಗೆ ಹೋಗುತ್ತಿದ್ದರೆ ಇದು ಸಂಪೂರ್ಣವಾಗಿ ಉತ್ತಮವಾಗಿದೆ ಆದರೆ ಅದಕ್ಕಿಂತ ಹೆಚ್ಚಿನದು 25.02 ಅದು ಆ ಬಾಕ್ಸ್ ನಂದ ಹೊರಗಿರುತ್ತದೆ. ಹೀಗಾಗಿ ನಾವು ನಿಜವಾಗಿಯೂ ಅದನ್ನು ಸರಿಹೊಂದಿಸಲು ಸಾಧ್ಯವಿಲ್ಲ. ಆ ಸಂದರ್ಭದಲ್ಲಿ ನಾವು ಏನು ಮಾಡುತ್ತೇವೆ ಎಂದರೆ ಕೆಳಗಿನ ಭಾಗವು ಆದ್ಯತೆ ಮೇಲ್ಭಾಗವು ಯೋಗ್ಯವಾಗಿಲ್ಲ. ಹೀಗಾಗಿಯೇ ನಿಮ್ಮ ಪ್ಲಸ್ ಮತ್ತು ಮೈನಸ್ ವ್ಯತ್ಯಾಸಗಳು ಯಾವಾಗಲೂ ಸಂಭವಿಸುತ್ತವೆ. ಮತ್ತು ಈ ಸಹಿಷ್ಣುತೆಗಳನ್ನು ವಿಶಾಲವಾಗಿ 2 ಭಾಗಗಳಾಗಿ ವಿಂಗಡಿಸಲಾಗಿದೆ. ಒಂದು ಮಿತಿ ಸಹಿಷ್ಣುತೆಗಳು. ಅಲ್ಲಿ ನಾವು ಡೈಮೆನ್ಷನ್ ಅನ್ನು 2.5 2.45 ತೋರಿಸುತ್ತೇವೆ. ಅದೇ ರೀತಿ ಮಿತಿಗಳನ್ನು ಉಲ್ಲೇಖಿಸಿರುವ ಮಿತಿ ಸಹಿಷ್ಣುತೆಗಳು ಇದು 1.4 ರಿಂದ 1.5 ವರೆಗೆ ಬದಲಾಗಬಹುದು. ಈ ಡಯಾಮೀಟರ್ 1.5 ರಿಂದ 1.75 ವರೆಗೆ ಬದಲಾಗಬಹುದು ಮತ್ತು ಹೀಗೆಯೇ ವಿಷಯಗಳು. ಅದೇ ರೀತಿ 28.0 ರಿಂದ 28.4 ಅಂತಹ ರೀತಿಯ ಮಿತಿಗಳನ್ನು ನಾವು ತೋರಿಸುತ್ತಿದ್ದರೆ ಅದನ್ನು ಮಿತಿ ಸಹಿಷ್ಣುತೆಗಳು ಎಂದು ಕರೆಯಲಾಗುತ್ತದೆ. ಅದು ಪ್ಲಸ್ ಮೈನಸ್ ರೀತಿಯ ಸಹಿಷ್ಣುತೆಗಳನ್ನು ನಾವು ಸಾಮಾನ್ಯವಾಗಿ 2.5 ಪ್ಲಸ್ ಅಥವಾ ಮೈನಸ್ 00 ಮೈನಸ್ 0.05 ಪರಿಭಾಷೆಯಲ್ಲಿ ತೋರಿಸುತ್ತೇವೆ. ಇಂತಹ ರೀತಿಯ ಸಾಮಾನ್ಯ ಅಭ್ಯಾಸವೆಂದರೆ ಡ್ರಾಯಿಂಗ್ ಶೀಟ್ಗಳ ಮೇಲೆ ನಾವು ಅದನ್ನು ನೋಡುತ್ತೇವೆ. 1.45 ಪ್ಲಸ್ ಅಥವಾ ಮೈನಸ್ 0.500 ಉದಾಹರಣೆಗೆ ಪ್ಲಸ್ .15 ಮೈನಸ್ .10 ಅವು ಅಂತಹ ರೀತಿಯ ವಿಷಯಗಳನ್ನು ನಾವು ಪ್ಲಸ್ ಮೈನಸ್ ಸಹಿಷ್ಣುತೆಗಳು ಎಂದು ಕರೆಯುತ್ತೇವೆ. ಹೀಗೆ ಇಂಜಿನಿಯರಿಂಗ್ ಡ್ರಾಯಿಂಗ್ಗಳ ಪರಿಚಯವನ್ನು ಸಂಕ್ಷಿಪ್ತವಾಗಿ ಹೇಳಲು ನಾವು ಮೊದಲು ಡ್ರಾಯಿಂಗ್ ಶೀಟ್ಗಳನ್ನು ಡ್ರಾಯಿಂಗ್ ಇನ್ಸ್ಟ್ರುಮೆಂಟ್ಸ್ ಲೆಟರಿಂಗ್ ಲೇಔಟ್ಗಳು ಮೊದಲ 6 ಲೆಕ್ಚರ್ಗಳಲ್ಲಿ ಡೈಮೆನ್ಷನಿಂಗ್ ಸಹಿಷ್ಣುತೆಗಳ ಸಂಪೂರ್ಣ ಚಿತ್ರವನ್ನು ನೋಡಿದ್ದೇವೆ. ಮುಂದಿನ ತರಗತಿಯಲ್ಲಿ ನಾವು ರೇಖೆಗಳ ವಕ್ರಾಕೃತಿಗಳು ದ್ವಿಭಾಜಕ ಲೈನ್ಗಳನ್ನು ಹೇಗೆ ಡ್ರಾ ಮಾಡಿ ಮತ್ತು ಜಾಮೆಟ್ರಿಕಲ್ ವಸ್ತುಗಳನ್ನು ನಿರ್ಮಿಸಲು ಈ ಉಪಕರಣಗಳನ್ನು ಹೇಗೆ ಬಳಸುವುದು, ಪ್ಯಾರಾಬೋಲಾ, ಸರ್ಕಲ್, ಹೈಪರ್ಬೋಲಾ ಮತ್ತು ಸೈಕ್ಲೋಯ್ಡ್ಗಳಂತಹ ಇತರ ವಕ್ರಾಕೃತಿಗಳಂತಹ ಸಾಮಾನ್ಯ ಶಂಕುವಿನಾಕಾರದ ವಿಭಾಗಗಳನ್ನು ಹೇಗೆ ನಿರ್ಮಿಸುವುದು ಕಲಿಯುತ್ತೇವೆ. ಮತ್ತೆ ಲೆಕ್ಚರ್ 7 ರಲ್ಲಿ ನಾವು ಈ ಶಂಕುವಿನಾಕಾರದ ವಿಭಾಗಗಳನ್ನು ಮತ್ತು ಜಾಮೆಟ್ರಿಕಲ್ ನಿರ್ಮಾಣಗಳನ್ನು ಗೊಂಡಿರುವುದನ್ನು ತಿಳಿದುಕೊಳ್ಳುತ್ತೇವೆ. ತುಂಬಾ ಧನ್ಯವಾದಗಳು.